ಮೂರನೇ ಹಂತಕ್ಕೆ ಬರೋವರೆಗೂ ಎಲ್ಲರೂ ಬರ್ತಾರಾ? ಅಂದರೆ 12 ವರ್ಷ ಆಗ್ತಾ ಇದೆ, ಡಿಸ್ಕಂಟಿನ್ಯೂ ಆಗೋ ಸಮಸ್ಯೆಗಳು ಬಹಳ ಇರುತ್ತೆ ಸಾಮಾನ್ಯವಾಗಿ ಒಂದು ಶಾಲೆಯಲ್ಲಿ ಅಂತಂದರೆ. ನಿಮ್ಮ ಕನ್ನಡ ಶಾಲೆಯಲ್ಲಿ ಹೇಗಿದೆ? ಇಲ್ಲ, ಬರ್ತಾರೆ. ಯಾಕೆಂದರೆ ಒಂದು ಸತಿ ಮಿನಿಮಮ್ 3 ವರ್ಷ ಅವ್ರು ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಓಕೆ. ನಾವು ನೋಡಿರೋ ಪ್ರಕಾರ, ನಮ್ಮಲ್ಲಿರೋ ಡೇಟಾ ಪ್ರಕಾರ 3 ವರ್ಷ ತನಕ ಬರ್ತಾರೆ. ಅವ್ರಿಗೆ ಓದಕ್ಕೆ ಬರೆಯೋಕ್ಕೆ ಬಂದ ತಕ್ಷಣ ಕಾನ್ಫಿಡೆನ್ಸ್ ಬಂದಮೇಲೆ ಆಯ್ತು ಬಿಡು ಅಂತ ಬಿಟ್ಬಿಡ್ತಾರೆ. ಮತ್ತು ಅವ್ರು ವಾಪಸ್ ಬರೋದು ಯಾವಾಗ ಅಂದರೆ CET ಎಕ್ಸಾಮ್ ಬಂತು ಅಂತ. ಅವಾಗ ನಾವೇನು ಮಾಡ್ತೀವಿ, ನಿಮಗೆ ಕ್ರ್ಯಾಶ್ ಕೋರ್ಸ್ ಮಾಡ್ತೀವಿ ಅಂಥೇಳಿ 1 ತಿಂಗಳದ್ದು ಒಂದು ಕ್ರ್ಯಾಶ್ ಕೋರ್ಸ್ ಮಾಡಿ CETಗೆ ಹೋಗೋ ಮಕ್ಕಳಿಗೆ ಮತ್ತು ಸಪ್ರೇಟಾಗಿ ನಾವು ಟೀಚ್ ಮಾಡ್ತೀವಿ. CETನಲ್ಲಿ ಬಂದು ಇಲ್ಲಿಗಿಂತ ಚೆನ್ನಾಗಿ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೊಳ್ಳೆ ಪ್ರೊಫೆಷ್ನಲ್ ಇದಕ್ಕೆ ಸೇರ್ತಾ ಇದ್ದಾರೆ ಕೋರ್ಸ್ಗಳಿಗೆ. ಅದೊಂದು ಹೆಮ್ಮೆ ನಮಗೆ. ಕನ್ನಡ ಕಲಿಕೆ ಅಲ್ಲ, ಸಂಸ್ಕೃತಿಯ ಕಲಿಕೆ ಕೂಡ ಆಗತ್ತೆ. ಖಂಡಿತ ಸಂಸ್ಕಾರ, ಸಂಸ್ಕೃತಿ ಎಲ್ಲದನ್ನೂ ಕಲಿಸ್ಕೊಡುವಂಥದ್ದು ಕನ್ನಡ ಪಾಠಶಾಲೆ. ದೂರದ ದುಬೈನಲ್ಲಿ ಕೂತು ಕನ್ನಡ ಪಾಠಶಾಲೆ ಮಾಡ್ತಿದ್ದೀರಿ. ಕರ್ನಾಟಕದ ಪಾಠಶಾಲೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಭಾಳ ಗೌರವ ಇದೆ. ನಾನು ಓದಿದ್ದು ಕೂಡ ಭರಮಸಾಗರದ ಸರ್ಕಾರಿ ಪಾಠಶಾಲೆನಲ್ಲೇ. ಇಂದಿನ ಕನ್ನಡ ಶಾಲೆಗಳ ಬಗ್ಗೆ, ಇವತ್ತಿನ ಕನ್ನಡ ಶಾಲೆಗಳು, ನಾವು ಅಲ್ಲಿಂದ ಬಂದು 25 ವರ್ಷ ಆದಮೇಲೆ ಬಂದು ನೋಡಿದಾಗ ಅವತ್ತಿದ್ದ ಶಾಲೆ ಏನಿದೆಯಲ್ಲ ಅದಕ್ಕಿಂತ ಶಿಥಿಲವಾದ ಪರಿಸ್ಥಿತಿನಲ್ಲಿದೆ. ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಯಾಕೆಂದರೆ ಒಂದು ಕೊಳಕಾದ ಜಾಗದಲ್ಲಿ ನನ್ನ ಮಕ್ಕಳು ನಾನು ಕಳಿಸೋದಕ್ಕೆ ಇಷ್ಟಪಡಲ್ಲ. ಮೊದಲನೇದಾಗಿ ಎಂಥ ಬಡವನೇ ಆದರೂ ಕೂಡ ಅದನ್ನು ಬರಬೇಕಾಗಿದೆ. ಇನ್ನು ನಾನು ಓದಿದ ಶಾಲೆನೇ ಇವತ್ತು ಬಿದ್ದಿದೆ. ಸೊ ಅದು ನನಗೆ ಬೇಜಾರಾಗುತ್ತೆ. ಅದು ಒಂದಾಗ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಲೇಬೇಕು. ಅದಾದ ನಂತರ ಆ್ಯಕ್ಚುಲಿ ವೆರಿ ಕ್ವಾಲಿಫೈಡ್ ಟೀಚರ್ಸ್ ಇದರಲ್ಲಿ. ಸೊ ನೀವು ಪ್ರೈವೇಟ್ ಕಾಲೇಜ್ಗಳು, ಸ್ಕೂಲ್ಗಳಲ್ಲಿ 20,000 to 30,000 ಸಂಬಳ ಕೊಡ್ತೀರಿ. ಬಟ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸಿಗೆ 50,000 to 80,000 ಸಂಬಳ ಕೊಟ್ಟು, ಅಷ್ಟೊಂದು ರಿಸೋರ್ಸ್ ಕೊಟ್ಟು, ಟ್ರೈನಿಂಗ್ ಕೊಟ್ಟು ಅವ್ರನ್ನ ಉಪಯೋಗಿಸ್ಕೊಳ್ದೆ ಹೋದರೆ ಅದು ನಮ್ಮ ಲಾಸ್, ನಮಗೆಲ್ಲ ಆಗುವಂಥ ನಷ್ಟ. ಸೊ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಅದಾದ ನಂತರ ಟೀಚಿಂಗ್ ಚೆನ್ನಾಗಿದೆ, ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ, ಅದನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ಕನ್ನಡ ಮಾಧ್ಯಮನ ನಾವು ಮುಚ್ಚೋಕ್ಕೆ ಹೋಗ್ತಾ ಇರೋದು ಭಾಳ ದುರಂತ. ಯಾಕೆಂದರೆ ನಾವು ಕನ್ನಡ ಮಾಧ್ಯಮದಲ್ಲಿ ನಾವು ಮಾಡಲೇ ಇಲ್ಲ ಪಾಠ ಅಂತಂದರೆ, ಸರ್ಕಾರದ ಮೊದಲನೇ ಆದ್ಯತೆ ಕನ್ನಡವಾಗಿರಬೇಕು, ನಮ್ಮ ಮಾತೃಭಾಷೆಯಾಗಿರಬೇಕು. ಬಟ್ ಅದನ್ನು ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ತೊಂದರೆ ಇಲ್ಲ, ಇಂಗ್ಲೀಷ್ ಹೇಳ್ಕೊಡಿ, ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅದು ಬೇಕೇ ಬೇಕು. ಬಟ್ ಆದರೆ ಮಾತೃಭಾಷೆ ಬಿಡೋದಕ್ಕೆ ಹೆಂಗೆ ಸಾಧ್ಯ? ಅದು ಬಿಟ್ಟರೆ ನಾವು ನಶಿಸಿ ಹೋಗ್ತೀವಿ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಎಲ್ಲ ನಶಿಸಿ ಹೋಗ್ತವೆ. ಅದ್ರ ಬಗ್ಗೆ ಸರ್ಕಾರ ದಯವಿಟ್ಟು ಕನ್ನಡ ಪಾಠಶಾಲೆಗಳನ್ನ ಮುಚ್ಚಬೇಡಿ. ಇನ್ನು ಬಾರ್ಡರ್ ಏರಿಯಾಗಳಿದ್ದಾವಲ್ಲ, ಅಲ್ಲಿ ಇನ್ನು ಕನ್ನಡ ಪಾಠಶಾಲೆಗೆ ಉತ್ತೇಜನ ಕೊಡುವಂಥ ಅಗತ್ಯ ಇದೆ. ಅಲ್ಲಿ ಕನ್ನಡಿಗರು ಬೆಳಿಬೇಕು, ಅಲ್ಲಿ ಕನ್ನಡ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಕನ್ನಡ ಪಾಠಶಾಲೆ ದುಬೈಯಿಂದ ಏನು ಮಾಡ್ತಿದ್ದೀವಿ, ಕಡಲಾಚೆಯಂ ಕರುನಾಡಿಗೆ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ಗಳನ್ನು ಬಾರ್ಡರ್ ಏರಿಯಾ ಏನಿದೆಯಲ್ಲ, ಗಡಿ ಭಾಗದ ಕನ್ನಡ ಮಾಧ್ಯಮ ಶಾಲೆಗಳು, ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಡ್ತಾ ಇದ್ದೀವಿ. ಒಂದು ಲ್ಯಾಪ್ಟಾಪು, ಒಂದು ಪ್ರೊಜೆಕ್ಟ್ರು ಮತ್ತು UPS ಅದನ್ನು ಐಡೆಂಟಿಫೈ ಮಾಡಿ ಎಲ್ಲಿ ಅಗತ್ಯ ಇದೆ ಅನ್ನೋ ಅಲ್ಲಿಗೆ ಹೋಗಿ ನಾವು ವರ್ಷಕ್ಕೆ 2 to 3 ಶಾಲೆಗಳಿಗೆ ಕೊಡ್ತಾ ಬಂದಿದ್ದೀವಿ 8 ವರ್ಷಗಳಿಂದ. ಏನಾಗುತ್ತೆ, ಅಲ್ಲಿ ಏನೂ ವ್ಯವಸ್ಥೆ ಇಲ್ಲದಂಥ ಗಡಿಭಾಗದ ಶಾಲೆಗೆ ಇಂಥದ್ದೊಂದು ಬಂದರೆ ಸುತ್ತಮುತ್ತಿರೋ ಜನ ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ಕಳಿಸೋಣ ಅನ್ನೋ ಒಂದು ಯೋಚನೆ ಏನಾದರೂ ಬರ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಏನೋ ಒಂದು ಹೊಸದು ಕಲಿಸ್ತಾರೆ ಅನ್ನೋ ಉದ್ದೇಶ. ಈಗೆಲ್ಲ ನೋಡಿ, ಇಂಗ್ಲೀಷ್ ಮೀಡಿಯಮ್ ಅಲ್ಲಿಗೆಲ್ಲ ಕಲಿಸ್ತಾರೆ, ತಂದೆ ತಾಯಿಗೆ ಏನೂ ಗೊತ್ತಿರಲ್ಲ. ಅವ್ರು ಏನು ಹೊರಗಿಂದ ನೋಡ್ತಾರೆ, ಬಿಲ್ಡಿಂಗ್ ಚೆನ್ನಾಗಿದೆ, ಮಕ್ಕಳು ಇಂಗ್ಲೀಷ್ ಮಾತಾಡ್ತಾರೆ, ಅದನ್ನು ಆ ಇನ್ಫ್ಲೂಯೆನ್ಸ್ ಮೇಲೆ ಕಳಿಸ್ತಾರೆ. ಸೊ ಅಂಥದನ್ನು ಒಂದನ್ನು ಕ್ರಿಯೇಟ್ ಮಾಡೋ ಅಗತ್ಯ ಇದೆ ಅನ್ನೋ ನಮ್ಮ ಭಾವನೆ. ಹಾಗಾಗಿ ಸ್ಮಾರ್ಟ್ ಕ್ಲಾಸ್ಗಳನ್ನ ಕೊಡ್ತಾ ಬಂದಿದ್ದೀವಿ. ಏನು ಯೋಚನೆ ಮಾಡ್ತಿದ್ದೀರಿ? ಅಂದರೆ ಇವತ್ತಿನ 12 ವರ್ಷಗಳ ಸಾಧನೆ ನಿಜಕ್ಕೂ ಖುಷಿ ಕೊಡುತ್ತೆ. 12 ವರ್ಷದ ಹಿಂದೆ ಯಾವುದೋ ಒಂದು ಮಗು ಕನ್ನಡ ಕಲಿಯೋದಕ್ಕೆ ಬಂತು, ಇವತ್ತು ಕನ್ನಡದಲ್ಲಿ ಬಹಳ ಸಲೀಸಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋದು, ಅಥವಾ ಪುಸ್ತಕ ತೆಗೆದು ಓದೋದು, ಅಥವಾ ಒಂದು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಂದು ನಿಮಗೆ ಹೇಳಿದ್ದು, ಅದೊಂದು ದೊಡ್ಡ ಸಾರ್ಥಕತೆ ಅಂತ ಅನಿಸುತ್ತೆ ವೈಯಕ್ತಿಕವಾಗಿ. ಮತ್ತು ಒಬ್ಬ ಕನ್ನಡಿಗನಾಗಿ, ಕನ್ನಡ ಸಂಘದ ಅಧ್ಯಕ್ಷನಾಗಿ ಅದೊಂದು ದೊಡ್ಡ ಹೆಮ್ಮೆ ಅಂತ ಅನಿಸುತ್ತೆ. ಆದರೆ ಇದು ಮುಂದುವರೆದ ಭಾಗದಲ್ಲಿ ಏನಾದರೂ ಕನಸುಗಳಿವೆಯಾ, ಹೀಗಿದ್ದೊಂದೇನೋ ಮಾಡಬೇಕು ಕನ್ನಡ ಪಾಠಶಾಲೆ ವಿಷಯದಲ್ಲಿ ಅಂತ? ಖಂಡಿತ ಮೇಡಮ್. ಇದನ್ನು ಒಂದು ಸಂಘಟನೆ ನಡೆಸ್ತಾ ಇದ್ದೀವಿ ನಾವು, ವಾಲಂಟ್ರಿ ಆರ್ಗನೈಸೇಷನ್ ನಾವು ನಡೆಸ್ತಾ ಇದ್ದೀವಿ. ಇದು ಎಷ್ಟು ಕಾಲ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಕೂಡ ನನ್ನ ಒಂದು ಮನಸ್ಸಿನಲ್ಲಿ ಬರುವಂಥ ಒಂದು ಸ್ಟ್ರಗಲ್ಸ್ ಇದ್ದೇ ಇದೆ. ಪ್ರತಿ ವರ್ಷವೂ ಕೂಡ ಶಾಲೆ ನಡೆಸಬೇಕು ಅಂದರೆ ಒಂದಷ್ಟು ರಿಸೋರ್ಸಸ್ ಬೇಕಾಗುತ್ತೆ. ಎಲ್ಲ ಸಪೋರ್ಟರ್ಸ್ ಇದ್ದಾರೆ. ನಮ್ಮ ಕನ್ನಡ ಪಾಠಶಾಲೆಗೆ ಮಹಾಪೋಷಕರಾಗಿ ಪ್ರವೀಣ್ ಶೆಟ್ಟಿ ಅಂತಿದ್ದಾರೆ, ಮೋಹನ್ ನರಸಿಂಹಮೂರ್ತಿ ಅವರಿದ್ದಾರೆ, ಅಡ್ವೈಸರಾಗಿ ಮೊಹಮ್ಮದ್ ಮೂಳೂರು ಅಂತಿದ್ದಾರೆ, ಮತ್ತು
ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ಅಂತ ಡಾಕ್ಟರ್ ಅವರು ಕೂಡ ಇದ್ದಾರೆ. ಸೊ ಈ ರೀತಿ ಅಲ್ಲಿನ ದಿಗ್ಗಜರು ಸಮಾಜದಲ್ಲಿ ಗಣ್ಯರು ನಮ್ಮ ಸಪೋರ್ಟಿಗೆ ಇದ್ದಾರೆ, ಅವ್ರು ಗೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಇದನ್ನು ಎಷ್ಟು ಕಾಲ ನಡೆಸ್ಕೊಂಡು ಹೋಗ್ಬೋದು ಅಂದಾಗ ನಾನು ಪ್ರಯತ್ನ ಮಾಡ್ತಿರೋದೇನಂದರೆ ಕನ್ನಡವನ್ನು ಅಲ್ಲೇ ಶಾಲೆಗಳಲ್ಲಿ ಯಾಕೆ ಕಲಿಸ್ಬಾರ್ದು ಅಂತ. ಓಕೆ. ಕಲಿಸಿದಾಗ ಏನಾಗುತ್ತೆ, ಆ ಮಗು ಓದೋ ಶಾಲೆಯಲ್ಲಿ ಒಂದು ಕನ್ನಡದ ಸಬ್ಜೆಕ್ಟ್ ಬಂದರೆ ಕಲಿಸ್ಬೋದು, ಅದಕ್ಕೆ ತೊಂದರೆ ಏನೂ ಇಲ್ಲ. ಯಾಕೆಂದರೆ CBSE ಕರಿಕ್ಯುಲಮ್ ಇದೆ, ಅದರಲ್ಲಿ ಕನ್ನಡ ಇದೆ, ಕಲಿಸ್ಬೋದು, ಏನು ತೊಂದರೆ. ನಾವೆಲ್ಲ ಓದ್ವಿ KHD ಅಂತಿದೆ, ಅಲ್ಲಿಂದ ಒಂದು ಅಥಾರಿಟಿ, ಅಲ್ಲಿಗೆ ಹೋದಾಗ ನೀವು ಕಲಿಸಿ ಕನ್ನಡ ಇದೆಯಲ್ಲ ಅಂತ. ನಾವು ಸ್ಕೂಲ್ಗೆ ಅಪ್ರೋಚ್ ಮಾಡಿ ಕೇಳಿದಾಗ ಕನ್ನಡ ನಾವು ಕಲಿಸ್ತೀವಿ, ಅದಕ್ಕೆ 4 ಜನ ಟೀಚರ್ಸ್ ಬೇಕು, ಅದಕ್ಕೆ ಅವರಿಗೆ ಸ್ಯಾಲ್ರೀಸ್ ಕೊಡಬೇಕು, ಒಂದು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಬಟ್ ಅದನ್ನು ಮಾಡೋದ್ರಿಂದ ಕಮರ್ಷಿಯಲ್ ವಯಬಿಲಿಟಿ ನಮಗಿಲ್ಲ. ಈಗ ನಾವು ಕನ್ನಡ ಇಟ್ಟರೆ 20 ಜನ ಬರ್ತಾರಾ ಅಡಿಷ್ನಲ್ ಅಡ್ಮಿಷನ್ಸು? ಇಲ್ಲ. 5 ಜನ ಬರ್ತಾರಾ? ಅದೂ ಇಲ್ಲ. ಯಾಕೆಂದರೆ ನಮ್ಮ ಕನ್ನಡಿಗರ ನಿರಭಿಮಾನತೆ ಏನಿದೆಯಲ್ಲ ಅದು ದೊಡ್ಡ ಸಮಸ್ಯೆ ಆಗಿರೋದು, ಬೇರೆ ಯಾವ ಸಮಸ್ಯೆನೂ ಇಲ್ಲ. ಸೊ ಹಾಗಾಗಿ ಏನಾದರೂ ಮಾಡಿ ಅಲ್ಲೊಂದು ಶಾಲೆಯಲ್ಲಿ ಕನ್ನಡವನ್ನು ಸಬ್ಜೆಕ್ಟಾಗಿ ಮಾಡಿದರೆ ಕನ್ನಡ ಕಲಿಬೇಕು ಅನ್ನೋರು ಆ ಶಾಲೆಗೆ ಸೇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಇದನ್ನು ಪ್ರಮೋಟ್ ಮಾಡಬೇಕು ಮಕ್ಕಳಿಗೆ ಅಂಥೇಳಿ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ನಾವು ಮಾಡೋ ಎಕ್ಸಾಮ್ಗಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಪ್ರಮಾಣ ಪತ್ರ ನೀಡುತ್ತೆ. ಅದನ್ನು ಪ್ರತಿ ವರ್ಷವೂ ಕೂಡ ಸಮಾರಂಭ ಮಾಡಿ ನಾವು ಆ ಮಕ್ಕಳಿಗೆ ಒಂದು ಮೆಡಲ್ ಹಾಕಿ ಸರ್ಟಿಫಿಕೇಟ್ ಕೊಟ್ಟು ಉತ್ತೇಜನ ಕೊಡ್ತೀವಿ. ಈ ಕಲ್ತ್ರೆ ಇದೆಲ್ಲ ಮಾಡ್ತಾರೆ ಅಂಥೇಳಿ ಒಂದು ಗ್ಲೋರಿ ಅವರಿಗೆ, ಅದನ್ನು ಮಾಡ್ತೀವಿ. ಆದರೆ ನಮ್ಮ ಪ್ರಶ್ನೆ ಏನು ಅಂದರೆ, ಆ ಸರ್ಟಿಫಿಕೇಟ್ ಹಿಡ್ಕೊಂಡು ಆ ಮಗು ಇಲ್ಲಿಗೆ ಬಂದಾಗ ಮತ್ತೆ CBSEನಲ್ಲಿ ಕನ್ನಡ ಎಕ್ಸಾಮ್ ತೊಗೊಳ್ಳಿ ಅಂತ ಹೇಳ್ತೀರಿ. ಏನರ್ಥ? ಆ ಮಗು ಅಲ್ಲಿ 6 ವರ್ಷ ಓದಿದ ಮೇಲೆ ಮತ್ತೆ ಕನ್ನಡ ಎಕ್ಸಾಮ್ ಯಾಕೆ ಬರೆಸ್ತೀರಿ? ಈ ಒಂದು ಪ್ರಶ್ನೆಯನ್ನು ನಾವು ತೊಗೊಂಡು ಇವ್ರ ಹತ್ರನೂ ಹೋಗಿದ್ದೀನಿ, ಮಧು ಬಂಗಾರ್ ಅವ್ರ ಹತ್ರ ನಾವು ಕೊಟ್ಟಿದ್ದೀವಿ, ಡಾಕ್ಟರ್ ಆರತಿ ಕೃಷ್ಣ ಅಂತಿದ್ದರು, ಅವ್ರಿಗೂ ಕೊಟ್ಟಿದ್ದೀವಿ, NRI ಫೋರಮ್ ಚೇರ್ಮನ್ ಆಗಿದ್ದರು. ಮತ್ತು ಕರ್ನಾಟಕ ಎಜುಕೇಷನ್ ಬೋರ್ಡ್ಗೂ ಕೂಡ ನಾನು ಹೋದೆ, ಅಲ್ಲಿರೋ ಡೈರೆಕ್ಟ್ರನ್ನೂ ಕೂಡ ಮೀಟ್ ಮಾಡಿ ಕೇಳಿದೆ. ಅವ್ರೇನು ಹೇಳ್ತಾರೆ, ನಾನು ಎಕ್ಸಿಕ್ಯೂಷನ್ ಬಾಡಿ, ಇದನ್ನು ಲೆಜಿಸ್ಲೇಟಿವ್ ಬಾಡಿ ಏನಿದೆ ಗೌರ್ಮೆಂಟು, ಅವರು ಲೆಜಿಸ್ಲೇಚರ್ ಮಾಡಲಿ, ನಾವು ಫಾಲೋ ಮಾಡ್ತೀವಿ, ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಈಗ ಸರ್ಕಾರದಿಂದನೇ ಒಂದು ಕೆಲಸ ಆಗಬೇಕು, ಗಮನ ಸೆಳೆಯುವಂಥ ಪತ್ರಗಳನ್ನು ಕೊಟ್ಟಿದ್ದೀವಿ, ದಯವಿಟ್ಟು ಇದನ್ನೊಂದು ಮಾಡಿಕೊಡಿ. ಅನಿವಾಸಿ ಕನ್ನಡಿಗರು ಕನ್ನಡ ಕಲಿತಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾ ಇದ್ದಾವೆ, ಅದಕ್ಕೊಂದು ಮಾನ್ಯತೆ ಕೊಟ್ಬಿಡಿ. ಸೊ ಅಲ್ಲಿರೋ ಮಕ್ಕಳು ಇಲ್ಲಿರೋ ಮಕ್ಕಳು ಥರನೇ ಮುಂದುವರಿಯೋದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಆವಾಗ ಕಲಿತಾರೆ, ಆ ಒಂದು ಸರ್ಟಿಫಿಕೇಟಿಗೆ ಬೆಲೆ ಇದೆ ಅಂದ ತಕ್ಷಣ ಜನ ಜಾಸ್ತಿ ಬರ್ತಾರೆ, ಕನ್ನಡ ಜಾಸ್ತಿ ಆಗ್ತದೆ ಕಲಿಕೆ. ಅದೊಂದು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದಾದ ನಂತರ